ಏನಿದು ಜಾತಿ ಸಮೀಕ್ಷೆ? ಯಾಕೆ ಸರ್ಕಾರ ಈ ಸಮೀಕ್ಷೆಯನ್ನು ಮಾಡ್ತಾ ಇದೆ? ಯಾರಿಗೆ ಇದರಿಂದ ಲಾಭ ಇದೆ? ಈಗ ಸಮೀಕ್ಷೆ ಯಾಕೆ ಬೇಕಾಗಿದೆ? ಸರ್ಕಾರ ಯಾವುದೇ ಒಂದು ಸಮುದಾಯಕ್ಕೆ ಏನೋ ಒಂದು ಸ್ಕೀಮ್ ಮಾಡಿದೆ ಅಂತ ಹೇಳಿದ್ರೆ ಯಾಕೆ ಮಾಡಿದೆ? ಒಂದು ಸಮುದಾಯಕ್ಕೆ ಟ್ಯಾಕ್ಸಿಗಳನ್ನು ಕೊಡ್ತಾ ಇದೆ ಅಂದ್ರೆ ಯಾಕೆ ಕೊಡ್ತಾ ಇದೆ? ಒಂದು ಸಮುದಾಯಕ್ಕೆ ಸ್ಕಾಲರ್‌ಶಿಪ್‌ಗಳನ್ನು ಕೊಡ್ತಾ ಇದೆ ಹೆಚ್ಚಿನ ಹಣದಲ್ಲಿ ಅಂತ ಹೇಳಿದ್ರೆ ಯಾಕೆ ಕೊಡ್ತಾ ಇದೆ? ಬಜೆಟ್ ಅನ್ನ ಯಾವ್ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಕೊಡಬೇಕು ಅನ್ನುವಂಥದ್ದನ್ನ ನಿರ್ಧಾರ ಮಾಡೋದಕ್ಕೆ ಈ ಒಂದು ಜಾತಿ ಸಮೀಕ್ಷೆಯನ್ನು ಕೈಗೊಳ್ತಾ ಇರುವಂಥದ್ದು. ಇದರಲ್ಲಿ ಬಹಳಷ್ಟು ಜನ ಆರೋಪಗಳು ಕೂಡ ಇದೆ. ಸರ್ಕಾರ ಜಾತಿಗಳನ್ನ ಅಂಕಿಅಂಶಗಳನ್ನು ತಗೊಂಡು ಮುಂದೆ ರಾಜಕೀಯ ಮಾಡಬಹುದು. ಆ ಜಾತಿಗಳ ಆಧಾರದ ಮೇಲೆ ವೋಟ್ ಬ್ಯಾಂಕ್ ಮಾಡಬಹುದು ಅಂತ ಇದೆ. ಆದ್ರೆ ಈ ಅಲಿಗೇಷನ್ ಒಂದ್ ಕಡೆ ಆದ್ರೆ 420 ಕೋಟಿಗಳನ್ನ ಖರ್ಚು ಮಾಡಿ ಈ ಒಂದು ಸರ್ವೆಯನ್ನ ಮಾಡ್ತಾ ಇರುವಂಥದ್ದು. ಈ ಸರ್ವೆಯನ್ನ ಮಾಡುವವರು ಸರ್ಕಾರಿ ಅಧಿಕಾರಿಗಳಾಗಿರ್ತಾರೆ. ಅವರ ಕೈಯಲ್ಲಿ ಒಂದು ಡಿವೈಸ್ ಇರುತ್ತೆ. ಆ ಡಿವೈಸ್ ಅಲ್ಲಿ ಆಪ್ ಇರುತ್ತೆ. ಆ ಆಪ್ ಅಲ್ಲಿ 60 ಪ್ರಶ್ನೆಗಳಿರುತ್ತೆ. ಆ 60 ಪ್ರಶ್ನೆಗಳು ಯಾಕೆ ಅಂತ ಹೇಳಿದ್ರೆ ಯಾವ ಸಮುದಾಯ ಯಾವ ಶೈಕ್ಷಣಿಕ ಹಂತದಲ್ಲಿದೆ, ಯಾವ ಆರ್ಥಿಕ ಹಂತದಲ್ಲಿದೆ, ಆ ಸಮುದಾಯದಲ್ಲಿ ಎಷ್ಟು ಫಿಸಿಕಲ್ ಹ್ಯಾಂಡಿಕ್ಯಾಪ್ಸ್ ಇದ್ದಾರೆ, ಆ ಸಮುದಾಯದಲ್ಲಿ ಎಷ್ಟು ಸದಸ್ಯರಿದ್ದಾರೆ, ಅವರು ಯಾವ ಸೌಲಭ್ಯ ಸರ್ಕಾರದಿಂದ ಪಡಿತಾ ಇದ್ದಾರೆ, ಅವ್ರಿಗೆ ಯಾವ ಸೌಲಭ್ಯ ಸರ್ಕಾರದಿಂದ ಬರಬೇಕಾಗಿದೆ, ಅವರ ಜೀವನ ಶೈಲಿ ಹೇಗಿದೆ, ಪೂರ್ಣ ಮಾಹಿತಿಯನ್ನು ಒಂದು ಆಪ್ ಅಲ್ಲಿ 60 ಪ್ರಶ್ನೆಗಳಲ್ಲಿ ಈ ಒಂದು ಸರ್ವೆಯಲ್ಲಿ ಪಡೆಯಲಾಗುತ್ತೆ. ಹಲವಾರು ಮನೆಗಳ ಮುಂದೆ ಒಂದು ಸ್ಟಿಕ್ಕರ್ ಅನ್ನು ಹಚ್ತಾ ಇದ್ದಾರೆ. UHID ಅಂತ ಹೇಳಿದ್ರೆ ಯೂನಿಕ್ ಹೌಸ್ ಹೋಲ್ಡ್ ಐಡಿ ಅಂತ ಹೇಳಿ, ಅಂದ್ರೆ ಆ ಒಂದು ಪ್ರತಿಯೊಂದು ಮನೆಗೆ ಒಂದು ಐಡಿಯನ್ನು ಕೊಟ್ಟಿದ್ದಾರೆ. ಸರ್ವೆ ಮುಗಿದ ಮೇಲೆ ಕೆಳಗಿರುವಂತಹ ಬಾಕ್ಸ್ ಅಲ್ಲಿ ಸಮೀಕ್ಷೆ ಐಡಿಯನ್ನು ಬರೆಯಲಾಗುತ್ತೆ. ಅಂದ್ರೆ ಆ ಏನು ಅಪ್ಲಿಕೇಶನ್ ನೀವು ಫಿಲ್ ಮಾಡಿಸಿರ್ತೀರಲ್ಲ ಅಧಿಕಾರಿ ಮೂಲಕ ಅದನ್ನು ಸಬ್ಮಿಟ್ ಮಾಡಿದ ಮೇಲೆ ಒಂದು ಐಡಿ ಬರುತ್ತೆ. ಐಡಿಯನ್ನು ಬರೀತಾರೆ. ಮುಂದಿನ ದಿನಗಳಲ್ಲಿ ಯಾವುದೇ ರಾಜಕೀಯ ಪಕ್ಷ ಆಗಲಿ ಯಾವುದೇ ವ್ಯಕ್ತಿ ಆಗಲಿ ಇನ್ ಕೇಸ್ ನಿಮ್ಮ ಸಮುದಾಯದ ಮಾಹಿತಿ ತಪ್ಪಾಗಿದೆ, ನಾವು ಈ ಮನೆಯ ಮಾಹಿತಿಯನ್ನು ತಪ್ಪಾಗಿ ಫಿಲ್ ಮಾಡಿದ್ದಾರೆ, ಈ ಮನೆಯಲ್ಲಿ ಸರ್ವೇನೇ ಆಗಿಲ್ಲ ಅಂತ ಹೇಳಿದ್ರೆ ಆ ಐಡಿಗಳ ಮೂಲಕ ಆ ಮನೆಯ ಸಂಪೂರ್ಣ ಮಾಹಿತಿಯನ್ನು ಪಾರದರ್ಶಕವಾಗಿ ನೋಡಬಹುದು. ನೀವೇನಾದರೂ ಈ ಸರ್ವೆಯಲ್ಲಿ ಪಾಲ್ಗೊಳ್ಳಿಲ್ಲ ಅಂತ ಹೇಳಿದ್ರೆ ನಿಮ್ಮ ಸಮುದಾಯಕ್ಕೆ ನೀವು ನಷ್ಟವನ್ನ ಮಾಡದ ಹಾಗೆ. ಯಾಕಂತ ಹೇಳಿದ್ರೆ ಈ ಸರ್ವೆ ಆಧಾರದ ಮೇಲೆ ಸರ್ಕಾರ ಯೋಜನೆಗಳನ್ನು ರೂಪಿಸುತ್ತೆ, ಬಜೆಟ್ ಅನ್ನು ಅಲೋಕೇಟ್ ಮಾಡುತ್ತೆ. ಸೊ ಹೀಗಾಗಿ ಸೋಶಿಯೋ ಎಕನಾಮಿಕ್ ಸರ್ವೆ ಕರ್ನಾಟಕದಲ್ಲಿ ಒಂದು ಮಾದರಿಯಾಗಿ ಸರ್ವೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಈ ಸರ್ವೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಿ.